ರಾಜ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ತಾರಕ್ಕೇರಿರೋ ಬೆನ್ನಲ್ಲೇ ಡಿಸಿಎಂ ಡಿಕೆ ಟೆಂಪಲ್ ರನ್ ನಡೆಸಿದ್ದಾರೆ. ಸದಾಕಾಲ ದೇವಸ್ಥಾನಗಳಿಗೆ ಭೇಟಿ ನೀಡಿ ಕುಟುಂಬದ ಮತ್ತು ನಾಡಿನ ಒಳಿತಿಗಾಗಿ ಪ್ರಾರ್ಥಿಸುವ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ತಮಿಳುನಾಡು ಕುಂಭಕೋಣಂ ಅಯ್ಯವಾಡಿಯಲ್ಲಿರುವ ಶ್ರೀ ಮಹಾಪ್ರತಂಗಿರಾ ದೇವಿ ದೇಗುಲಕ್ಕೆ ಪತ್ನಿ ಉಷಾ ಜೊತೆ ತೆರಳಿ ಪೂಜೆ ಸಲ್ಲಿಸಿ ದೇವಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಆರಂಭವಾಗಿ ಇನ್ನು ಕೆಲವೇ ದಿನಗಳಲ್ಲಿ ಮುಕ್ತಾಯಗೊಳ್ಳಲಿದೆ. ಇದೇ ಖುಷಿ ಸಮಯದಲ್ಲಿ ಬಿಗ್ ಬಾಸ್ಗೆ ಒಂದು ಬ್ಯಾಡ್ ನ್ಯೂಸ್ ಬಂದೊದಗಿದೆ. ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಮಾಳಿಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 128/1ರಲ್ಲಿ 7 ಎಕರೆ 11 ಗುಂಟೆ ವ್ಯವಸಾಯದ ಜಾಗದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾನೂನು ಬಾಹಿರವಾಗಿ ನಡೆಸುತ್ತಿದೆ ಮತ್ತು ವ್ಯವಸಾಯದ ಜಮೀನನ್ನ ಬಿಗ್ ಬಾಸ್ ಭೂ ಪರಿವರ್ತನೆ ಮಾಡಿದೆಂದು ಪ್ರೆಸ್ ಕ್ಲಬ್ ಕೌನ್ಸಿಲ್ ರಾಜ್ಯಾಧ್ಯಕ್ಷ ರಾಘವೇಂದ್ರ ಆಚಾರ್ ಬಹುದೊಡ್ಡ ಆರೋಪ ಮಾಡಿದ್ದಾರೆ. ನಮಸ್ತೆ, ನಾನು ರಾಘವೇಂದ್ರ ಆಚಾರ್, ಸಾಮಾಜಿಕ ಕಾರ್ಯಕರ್ತ ಹಾಗೂ ಪತ್ರಕರ್ತ. ಇವತ್ತು ಮಾಧ್ಯಮ ಮುಖಾಂತರ ನಾನು ಏನಿವತ್ತು ಮಾಹಿತಿ ಕೊಡಲಿಕ್ಕೆ ಬಂದಿದ್ದೇನೆ ಅಂತಂದರೆ, ಈ ಹಿಂದೆ ಏನು ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಮಾಳಿಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 128/1 7 ಎಕರೆ 11 ಗುಂಟೆ ವ್ಯವಸಾಯದ ಜಮೀನಿನಲ್ಲಿ ಈ ಕನ್ನಡ ಬಿಗ್ ಬಾಸ್ ಸೀಸನ್ 11 ಏನು ಅಕ್ರಮವಾಗಿ ಅದು ಕಾನೂನು ಬಾಹಿರವಾಗಿ ನಡೀತಿರ್ತಕ್ಕಂಥ ಸಂಬಂಧಪಟ್ಟಂಗೆ ನಾನು ಎಲ್ಲ ಪ್ರಾಧಿಕಾರಕ್ಕೂ ಹಾಗೂ ಸಂಬಂಧಪಟ್ಟ ಇಲಾಖೆಗೂ ಕೂಡ ಜಿಲ್ಲಾಧಿಕಾರಿಗೂ ಕೂಡ ನಾನು ಗಮನಕ್ಕೆ ತಂದು ದೂರನ್ನ ಸಲ್ಲಿಸಿರ್ತೇನೆ. ಆ ದೂರಿಗೆ ಸಂಬಂಧ ಆ್ಯಕ್ಚುಲಿ ಅವರು ಈಗ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂಗೆ 15/12/2023 ಆ ಜಾಗಕ್ಕೆ ಆ ಒಂದು ವ್ಯವಸಾಯದ ಜಮೀನಿನಲ್ಲಿ ಕ್ಲಬ್ ಅಗ್ರಿಕಲ್ಚರ್ ಅಂತೇಳಿ ಭೂ ಪರಿವರ್ತನೆ ಮಾಡ್ತಾರೆ. ಈ ಹಿಂದೆ ಇರ್ತಕ್ಕಂಥ ಜಿಲ್ಲಾ ಜನಪರ ಯೋಜನೆಗಳ ಜಾರಿ ತರುವ ಬಗ್ಗೆ ಹೆಸರುವಾಸಿಯಾಗಿರುವ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇದೀಗ ಮತ್ತೊಂದು ಜನಪರ ಯೋಜನೆಯನ್ನ ಘೋಷಿಸಿದ್ದಾರೆ. ಇನ್ಮುಂದೆ ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ನಗದು ರಹಿತ ಚಿಕಿತ್ಸೆಯ ಸೌಲಭ್ಯ ಮತ್ತು ಅಪಘಾತ ಸಂಭವಿಸಿದ ನಂತರ 7 ದಿನಗಳವರೆಗೆ ಚಿಕಿತ್ಸೆ ನೀಡಲು ಗರಿಷ್ಠ 1.5 ಲಕ್ಷ ರೂಪಾಯಿಯನ್ನ ಕೇಂದ್ರ ಸರ್ಕಾರವೇ ನೀಡಲಿದೆ ಎಂದರು. ಮುಂದುವರೆದು ಅಪಘಾತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ 2 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದೆಂದು ಗಡ್ಕರಿ ಹೇಳಿದ್ದಾರೆ. ರನ್ ಮಷಿನ್ ಖ್ಯಾತಿಯ ವಿರಾಟ್ ಕೊಹ್ಲಿ ಈ ಬಾರಿ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ನೀಡಿದ್ರ ಕಾರಣ ಐಸಿಸಿ ಟೆಸ್ಟ್ ಬ್ಯಾಟರ್ಗಳ ಶ್ರೇಯಾಂಕದಲ್ಲಿ ಟಾಪ್ 25 ಪಟ್ಟಿಯಿಂದ ಹೊರಬಿದ್ದಿದ್ದಾರೆ. ವಿರಾಟ್ ಕಳೆದ 12 ವರ್ಷಗಳಲ್ಲಿ ಒಮ್ಮೆಯೂ ಟೆಸ್ಟ್ ಬ್ಯಾಟರ್ಗಳ ಟಾಪ್ 25 ಪಟ್ಟಿಯಿಂದ ಹೊರಬಿದ್ದಿರಲಿಲ್ಲ. ಆದರೆ ಇದೇ ಮೊದಲ ಬಾರಿಗೆ ಅವರು 27ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಇಂಗ್ಲೆಂಡ್ನ ಜೋ ರೂಟ್ ಅಗ್ರಸ್ಥಾನ, 4ನೇ ಸ್ಥಾನವನ್ನ ಹೊಡಿಬಡಿ ಜೈಸ್ವಾಲ್ ಗಿಟ್ಟಿಸಿಕೊಂಡಿದ್ದಾರೆ. ಒಡಿಶಾದ ಭುವನೇಶ್ವರದಲ್ಲಿ ಪ್ರವಾಸಿ ಭಾರತ ರೈಲು ಉದ್ಘಾಟನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು. 21ನೇ ಶತಮಾನದ ಭಾರತವು ಇಂದು ವೇಗವಾಗಿ ಮುನ್ನಡೆಯುತ್ತಾ ಇದೆ ಮತ್ತು ಭಾರತದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರುವ ಪ್ರಮಾಣವೂ ಕೂಡ ಅಭೂತಪೂರ್ವವಾಗಿದೆ ಅಂತ ಹೇಳಿದ್ರು. ಹಾಗೆ ಮುಂದುವರೆದು ಭಾರತ ಪ್ರತಿಪಾದಿಸುವ ಪ್ರತಿಯೊಂದು ಹೇಳಿಕೆಗಳನ್ನು ಜಗತ್ತು ಎಚ್ಚರಿಕೆಯಿಂದ ಆಲಿಸ್ತಾ ಇದೆ ಅಂತ ಹೇಳಿದ್ರು. जिस स्केल पर आज भारत में डेवलपमेंट के काम हो रहे हैं वो अभूतपूर्व है. सिर्फ 10 साल में भारत ने अपने यहां 25 करोड़ लोगों को ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಭಾರಿ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಸದ್ಯ ಟಾಕ್ಸಿಕ್ ಚಿತ್ರದ ಟೀಸರ್ ರಿಲೀಸ್ ಆಗಿ ಹೊಸ ದಾಖಲೆ ಬರೆದಿದೆ. 59 ಸೆಕೆಂಡ್ನ ಈ ಗ್ಲಿಮ್ಸ್ ಝಲಕ್ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ರಿಲೀಸ್ ಆದ 24 ಗಂಟೆಗಳಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದೆ. 24 ಗಂಟೆಗಳಲ್ಲಿ ಕೆವಿಎನ್ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಟಾಕ್ಸಿಕ್ ಗ್ಲಿಮ್ಸ್ 3,60,00,000 ವ್ಯೂಸ್ ಪಡೆದಿದೆ. 5,51,000 ಲೈಕ್ಸ್ ಗಿಟ್ಟಿಸಿದೆ. ಇದು ಭಾರತೀಯ ಚಿತ್ರರಂಗದಲ್ಲೇ ಹೊಸ ದಾಖಲೆ ಎನ್ನಲಾಗ್ತಿದೆ. ಇದಕ್ಕೂ ಮುನ್ನ ಪುಷ್ಪ 2 ಚಿತ್ರದ ಗ್ಲಿಮ್ಸ್ 24 ಗಂಟೆಗಳಲ್ಲಿ 2,70,00,000 ವ್ಯೂಸ್ ಸಾಧಿಸಿತ್ತು. ಕೇವಲ 13 ಗಂಟೆಗಳಲ್ಲಿ ಟಾಕ್ಸಿಕ್ ಝಲಕ್ ಇದನ್ನ ಮೀರಿಸಿದೆ.